ನಮಸ್ತೆ ವೀಕ್ಷಕರೇ, ನಮ್ಮ ದಾವಣಗೆರೆ ಯೂಟ್ಯೂಬ್ ಚಾನಲ್ಗೆ ವೀಕ್ಷಿಸುತ್ತಿರುವ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ವೀಕ್ಷಕರಿಗೂ ಧನ್ಯವಾದಗಳು. ಇವತ್ತಿನ ವಿಚಾರ ಏನಂದರೆ, ನಮ್ಮ ಹೊಲದಲ್ಲಿ ಮೆಕ್ಕೆಜೋಳದ ಒಂದು ಫಸಲು ಚೆನ್ನಾಗಿ ಬಂದಿದೆ. 2 ಎಕರೆ ಪಕ್ಕದಲ್ಲಿ ಇನ್ನೂ 2 ಎಕರೆ ಒಂದು 20 ದಿವಸದ ಮೇಲೆ ಆಗುತ್ತೆ. ಸ್ವಲ್ಪ ಇನ್ನು ಲೇಟಾಗಿ ಅದನ್ನ ಬಿತ್ತನೆ ಮಾಡಿದ್ವಿ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಮಳೆ ಎಲ್ಲ ಚೆನ್ನಾಗಿರೋದ್ರಿಂದ ಒಳ್ಳೆ ಇಳುವರಿ ಬರಬಹುದು ಅಂತ ಹೇಳಿ ಒಂದು ನಂಬಿಕೆ ಇದೆ. ಮೆಕ್ಕೆಜೋಳದ ಒಂದು ಬೆಳವಣಿಗೆ ಆಗಲಿ ತೆನೆ ಆಗಲಿ ನೋಡಿದರೆ ಗಾತ್ರದಲ್ಲಿ ಚೆನ್ನಾಗಿದೆ, ಒಳ್ಳೆ ಇಳುವರಿ ಬರುತ್ತೆ ಅಂತ ಭರವಸೆ ಇದೆ. ಕಮೆಂಟಲ್ಲಿ ನೀವು ತಿಳಿಸಿ, ನಿಮ್ಮ ಕಡೆ ಮಳೆ ಯಾವ ಥರ ಆಗಿದೆ, ಫಸಲು ಯಾವ ಥರ ಬಂದಿದೆ ಅಂತೇಳಿ. ನೋಡಿ ನಮ್ಮ ಕಡೆ ವಾತಾವರಣ ಯಾವ ಥರ ಇದೆ ವಿಲೇಜ್ ಕಡೆ ಅಂತೇಳಿ. ನೋಡ್ತಿರ್ಬೋದು. ಮೆಕ್ಕೆಜೋಳದ ಇಳುವರಿಯನ್ನು ತಿಳಿದುಕೊಳ್ಳೋಕೆ ಒಂದು ವಿಧಾನವಿದೆ. ಅದೇನೆಂದರೆ, ತೆನೆಯ ಸುತ್ತುಗಳು ಮತ್ತು ಒಂದು ಸಾಲಿನಲ್ಲಿ ಎಷ್ಟು ಕಾಳುಗಳಿದ್ದಾವೆ ಅಂತ ಕೌಂಟ್ ಮಾಡಿದ್ರೇ ಗೊತ್ತಾಗುತ್ತೆ. ಇದರಿಂದನೇ ಹೇಳ್ಬೋದು ಫಸಲು ಯಾವ ಥರ ಬರುತ್ತೆ, ಇಳುವರಿ ಯಾವ ಥರ ಇರುತ್ತೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತಲೇ ಒಂದು ನಿರ್ಧಾರಕ್ಕೆ ಬರಬಹುದು. ಬನ್ನಿ ನೋಡೋಣ. ಒಂದು ತೆನೆಯನ್ನು 2 ತೆನೆಯನ್ನು ಓಪನ್ ಮಾಡಿ ತೋರಿಸ್ತೀನಿ ಈಗ. ನೋಡಿ ವೀಕ್ಷಕರೇ, ತೆನೆಯ ಒಂದು ಗಾತ್ರ ಯಾವ ಥರ ಇದೆ, ಆಮೇಲೆ ತೆನೆ ಫುಲ್ಲು ತೆನೆ ತುಂಬ ಕಾಳಾಗಿದೆ. ಹೀಗೆ ಕೊಯ್ಲು ಮಾಡಲಿಕ್ಕೆ ಡ್ರೈ ಕೂಡ ಆಗಿದೆ ವೀಕ್ಷಕರೇ. ನೋಡ್ತಿರ್ಬೋದು, ಪ್ರತಿಯೊಂದು ತೆನೆಯು ಸಮೃದ್ಧಿಯಾಗಿ ಬಂದಿದೆ. ನೋಡಿ ವೀಕ್ಷಕರೇ, ಇದು ಸ್ವಲ್ಪ ಹಿಂದ್ಗಡೆ ಹಾಕಿರೋ ಅಂಥ ಒಂದು ಮೆಕ್ಕೆಜೋಳ. ಸ್ವಲ್ಪ ಸೈಜಲ್ಲಿ ಕಡಿಮೆ ಇರ್ಬೋದು, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು, ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಇಳುವರಿಯಲ್ಲಿ ಕಡಿಮೆ ಅನ್ನಿಸ್ಬೋದು. ನೀವು ನಿಮ್ಮ ಕಡೆ ಲೇಟ್ ಆಗಿರೋ ಅಂಥ ಜೋಳ ಯಾವ ಥರ ಇಳುವರಿ ಇದೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ನೋಡೋಣ ವೀಕ್ಷಕರೇ. ತೆನೆ ಓಪನ್ ಮಾಡಿಬಿಟ್ಟು ಎಷ್ಟು ಸುತ್ತಿದೆ, ಒಂದು ಸಾಲಲ್ಲಿ ಎಷ್ಟು ಕಾಳುಗಳಿವೆ ಅಂತ ಬನ್ನಿ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 ಸುತ್ತಿದ್ದಾವೆ. ಒಂದು ಸಾಲಲ್ಲಿ ಎಷ್ಟಿದ್ದಾವೆ ಅಂದರೆ 1 2 3 4 5 6 7 ಮ್ಯಾಕ್ಸಿಮಮ್ ಒಂದು 30 ಇರ್ಬೋದು. ಕಡಿಮೆ ಅಂದ್ರೂ ಒಂದು 500 ಗ್ರಾಮ್ ಅಂತೂ ಕಾಳು ಬರುತ್ತೆ ಇದು ವೀಕ್ಷಕರೇ. ಆಲ್ಮೋಸ್ಟು 30 ಕ್ವಿಂಟಲ್ ಅಂತೂ
ಬರಬಹುದು. ನಿಮ್ಮ ಕಡೆ ಎಷ್ಟು ಬರುತ್ತೆ ಇಳುವರಿ, ಯಾವ ಥರ ಇರುತ್ತೆ ತಿಳಿಸಿ. ನೋಡಿ ಆ ತೆನೆನೂ ಅದೇ ಥರ ಇದೆ. ಕಾಳು ಎಲ್ಲ ಸಂಪೂರ್ಣ ಆಗಿದೆ. ಓಕೆ ವೀಕ್ಷಕರೇ, ಧನ್ಯವಾದಗಳು. ನಮ್ಮ ಒಂದು ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸಿ. ಈ ಒಂದು ವಿಡಿಯೋ ಎಲ್ಲ ಕೃಷಿ ಬಂಧು ಮಿತ್ರರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಗ್ರೋ ಆಗಲಿಕ್ಕೆ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ಆಗಲಿ, ಕಮೆಂಟ್ಸ್ ಆಗಲಿ, ಲೈಕ್ ಆಗಲಿ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಧನ್ಯವಾದಗಳು. ಥ್ಯಾಂಕ್ ಯು.